ರಾಜಕೀಯದಲ್ಲಿ ಜನಗಣತಿ ವರದಿ ಸಂಚಲನ ಮೂಡಿಸ್ತಾ ಇದೆ. ಸಿಎಂ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಶುರುವಾಗಿದ್ದು ಎಲ್ಲ ಸಚಿವರ ಕೈಗೆ ಜನಗಣತಿ ವರದಿಯ ಪ್ರತಿಯನ್ನ ಕೊಟ್ಟು ಚರ್ಚೆ ಮಾಡುವುದಕ್ಕೆ ತೀರ್ಮಾನಿಸಲಾಗಿದೆ. ಜಾತಿ ಗಣತಿ ವರದಿಯನ್ನ ಪರಿಶೀಲಿಸ್ತಾ ಇದ್ದಾರೆ ಸಚಿವರುಗಳು. ಸಿಎಂಗೆ ಶುರುವಾಗುತ್ತಾ ಜಾತಿ ಜನಗಣತಿಯ ಟೆನ್ಷನ್ ಅನ್ನೋ ಪ್ರಶ್ನೆ. ಸ್ವಪಕ್ಷದವರಿಂದಲೇ ಜಾತಿ ಜನಗಣತಿ ಜಾರಿಗೆ ವಿರೋಧನೂ ಇದೆ. ಕಾಂತರಾಜು ಜಯಪ್ರಕಾಶ್ ಹೆಗ್ಡೆ ವರದಿಗೆ ಪ್ರಬಲ ಸಮುದಾಯ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಲಿಂಗಾಯತ ಒಕ್ಕಲಿಗ ಸಮುದಾಯಗಳಿಂದ ವಿರೋಧ ಇದೆ. ಇದೇ ವಿಚಾರವಾಗಿ ಕ್ಯಾಬಿನೆಟ್ನಲ್ಲಿ ಮಹತ್ವದ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಇವತ್ತಿನ ಸಚಿವ ಸಂಪುಟ ಸಭೆಯ ಬಗ್ಗೆ ಸಹಜವಾಗಿ ಎಲ್ಲರಿಗೂ ಕೂಡ ನಿರೀಕ್ಷೆ ಮತ್ತು ಕುತೂಹಲ ಇದೆ. ಯಾಕಂದ್ರೆ ಜಾತಿ ಜನಗಣತಿ ಅನ್ನುವಂಥದ್ರ ವಿಚಾರ ಈಗ ಆಲ್ರೆಡಿ ಸಾಕಷ್ಟು ಬಾರಿ ಚರ್ಚೆನೂ ಆಗಿದೆ. ಚರ್ಚೆ ಆದಂಥ ಸಂದರ್ಭದಲ್ಲಿ ಜಟಾಪಟಿನೂ ನಡೆದಿದೆ, ಜಾತಿ ದಂಗಲ್ಲೂ ನಡೆದಿದೆ. ಹಾಗಾಗಿ ಇವತ್ತು ಈ ವಿಚಾರದ ಬಗ್ಗೆ ಒಂದು ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥ ಸುದ್ದಿ ಸದ್ದಾಗ್ತಾ ಇದ್ದ ಹಾಗೇನೆ ಚರ್ಚೆಗಳು ಕೂಡ ಹುಟ್ಕೊಳ್ತಾ ಇದೆ. ಇವತ್ತೇನಾದರೂ ಜಾತಿ ಜನಗಣತಿ ಅನುಷ್ಠಾನ ಅನ್ನೋದೇನಾದರೂ ಮಾಡಿದ್ರೆ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆನೂ ಇದೆ. ಅದರ ಜೊತೆಗೆ ಯಾರ್ಯಾರು ಇದರ ಪರವಾಗಿ ನಿಂತ್ಕೋಬಹುದು, ಯಾರ್ಯಾರು ವಿರೋಧವನ್ನು ವ್ಯಕ್ತಪಡಿಸಬಹುದು ಅನ್ನೋದು ಕೂಡ ಕುತೂಹಲ. ಈಗಾಗಲೇ ಪ್ರಬಲ ಸಮುದಾಯ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರುಗಳು ಇದು ಬೇಡ ಅಂತ ಹೇಳಿಬಿಟ್ಟಿದ್ದಾರೆ ಸಿಎಂಗೆ. ಬೇಡ, ಇದರಿಂದ ಸಮಸ್ಯೆ ಆಗತ್ತೆ ಅಂತ. ಅದರ ನಡುವೆಯೇ ಜಾತಿ ಗಣತಿಯ ಪ್ರತಿಯನ್ನು ತೆಗೆದುಕೊಂಡು ಹೋಗ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ ಇದರ ಪ್ರತಿಯನ್ನು ಸಚಿವರುಗಳ ಕೈಗೆ ನೀಡಲಾಗಿದೆ. ಅವರು ಅದನ್ನು ಪರಿಶೀಲಿಸಿ ಏನಾದರೂ ಲೋಪದೋಷಗಳಿದ್ದರೆ ಸರಿಪಡಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶಗಳಿಗಿದೆ. ಹಾಗೆಯೇ ಇದರ ಆಧಾರದ ಮೇಲೆ ವಾದ ಮಂಡಿಸಬಹುದು. ಇಲ್ಲ ಬೇಡ, ಯಾಕಂದರೆ ಕೆಲವು ಸಮುದಾಯಗಳಿಗೆ ಇದರಿಂದ ಸಮಸ್ಯೆ ಆಗ್ಬೋದು, ಕೆಲವು ಸಮುದಾಯಗಳು ನಮ್ಮ ವಿರುದ್ಧವಾಗಿ ನಿಂತ್ಕೊಳ್ಬಹುದು, ಕೆಲವು ಸಮುದಾಯಗಳು ನಮ್ಮಿಂದ ಅಂತರ ಕಾಯ್ದುಕೊಳ್ಬಹುದು, ಕಿಚ್ಚು ಹಚ್ಚಿದಂಗೆ ಆಗುತ್ತೆ. ಹಾಗಾಗಿ ಈ ವಿಚಾರವನ್ನು ಇಲ್ಲಿಗೆ ಕೈ ಬಿಡೋದು ಬೆಟರು. ಆ ಥರದ್ದು ಚರ್ಚೆಗಳು ಆಗಬಹುದು. ಅಥವಾ ಇದರಲ್ಲಿ ಅಂಥದ್ದೇನು ಲೋಪದೋಷಗಳಿಗಿಲ್ಲ, ನೀವು ಮಾಡಿ, ನಿಮ್ಮ ಬೆನ್ನಿಗೆ ನಾವು ನಿಂತ್ಕೊತೀವಿ ಅಂತಲೂ ಹೇಳ್ಬೋದು. ಅಥವಾ ಇನ್ನೊಮ್ಮೆ ಜಾತಿ ಗಣತಿ ಮಾಡಿಸೋದು ಸೂಕ್ತ ಅಂತ. ಯಾಕಂದರೆ ಇದು ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕವಾಗಿದೆ, ಜೊತೆಗೆ ಬಹಳ ವರ್ಷಗಳು ಕಳೆದಿದೆ. ಸೊ ಈಗ ಆ ವರದಿಯನ್ನು ಅನುಷ್ಠಾನ ಮಾಡೋದು ಅಂತಂದರೆ ಈಗ ಆಲ್ರೆಡಿ ಒಂದಷ್ಟು ಬದಲಾವಣೆಗಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆಗಿ ಹೋಗಿದೆ. ಬಟ್ ನೀವು 5 ವರ್ಷದ ಹಿಂದಿಂದು 10 ವರ್ಷದ ಹಿಂದಿಂದು ಅಂತ ಬೇರೆ ಎಲ್ಲ ಚರ್ಚೆಗಳಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರೋದು ಸೂಕ್ತ ಅಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಆಗೋದ್ರ ಜೊತೆಗೆ ಮತ್ತೊಂದು ಅವಕಾಶ ಮಾಡೋಣ ಅಂತಲೂ ಹೇಳಬಹುದೇನು. ಗೊತ್ತಿಲ್ಲ ಏನು ನಿರ್ಧಾರ ಮಾಡ್ಕೊಳ್ತಾರೆ, ಏನು ಚರ್ಚೆ ಆಗತ್ತೆ ಅಂತ. ಇವತ್ತು ಇನ್ನ ಚೀಫ್ ಮಿನಿಸ್ಟರ್ ನೋಡಿಲ್ಲ, ನಾನು ನೋಡಿಲ್ಲ, ಮಂತ್ರಿಗಳು ನೋಡಿಲ್ಲ. ಆದಮೇಲೆ ಏನು ತೀರ್ಮಾನ ಮಾಡಬೇಕು ಅದನ್ನ ಚರ್ಚೆ ಮಾಡಿ ತಿಳಿಸ್ತೀವಿ. ಇವತ್ತು ಇನ್ನ ಚೀಫ್ ಮಿನಿಸ್ಟರ್ ಇವತ್ತಾಗಿದಿಲ್ಲ, ಮುಹೂರ್ತ ಫಿಕ್ಸ್ ಆಗಿದೆಲ್ಲ, ಮುಹೂರ್ತ ಫಿಕ್ಸ್ ಆಗಿದೆ. ನಿನ್ನೆ ಕೂಡ ಹೇಳಿದೆ, ಬಂದು ಚರ್ಚೆ ಆಗ್ತಿದೆ ಏನು ಅಂತ. ಎಲ್ಲರೂ ಒಟ್ಟಾಗಿ ಅಭಿಪ್ರಾಯ ಪಡೆದು ಅದು ಅಂತಿಮ ನಿರ್ಧಾರ ಆಗುತ್ತೆ. ಸೊ ನೋಡೋಣ ಏನಾಗ್ತಿದೆ ನನಗೆ ಗೊತ್ತಿಲ್ಲ, ಕಾದು ನೋಡೋಣ. ಅದೇ ಕರೆಕ್ಟ್. ಅದು ಯಾವಾಗ ಸರಿ ಇಲ್ಲ ಅಂತ ಯಾವಾಗ ಗೊತ್ತಾಗೋದ್ರೆ ಓಪನ್ ಆದ್ಮೇಲೆ ಗೊತ್ತಾಗೋದು ಸರಿ ಇಲ್ಲ ಅಂತ. ಅದಾದ ಆಮ್ಯಾಗ ಓಪನರ್ ಆಗಲಿ, ಆಮ್ಯಾಗ ಅದನ್ನು ಕ್ಯಾಬಿನೆಟ್ ಹೇಳಲಿಕ್ಕೆ ಅವಕಾಶ ಇದೆ. ನನ್ನ ಪ್ರಕಾರ ಒಂದು ಸಾರಿ ಸದನ ಕರಿಬೇಕು, ಅದನ್ನು ಚರ್ಚೆ ಮಾಡಬೇಕು. ಯಾರು ಏನೋ ಓಪನ್ ಆಗಿ ಮಾತಾಡಲಿಕ್ಕೆ ನೋಡಿ, ನನಗೆ ಎಷ್ಟು ಸಂಪುಟ ಏನು ಎಂತು ಅಂತ ಯಾವುದು ನನಗೆ ಮಾಹಿತಿ ಇಲ್ಲ. ಮೊದಲಿಗೆ ಅದ್ರ ಬಗ್ಗೆ ಕ್ಯಾಬಿನೆಟ್ ಬಂದಿದೆ ಬಿಟ್ಟಿದೆ ಅಂತ ಗೌಪ್ಯವಾಗಿರೋಂಥ ವಿಚಾರ. ಈಗಾಗಲೇ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಿದೆ. ಆ ವರದಿ ಕ್ಯಾಬಿನೆಟ್ಗೆ ಮುಖ್ಯಮಂತ್ರಿಗಳು ಏನು ಅದನ್ನು ನಿರ್ಧಾರ ತೊಗೊಂತಾರೆ ಅದ್ರ ಆಗುತ್ತೆ. ಆದರೆ ನಾವು ಅದನ್ನೆಲ್ಲೂ ವರದಿ ನೋಡಲಾರ್ದೆ ಅದ್ರ ವಿರೋಧ ಇದೆ, ಪರ ಇದೆ ಅನ್ನೋದು ಚರ್ಚೆ ಅವಶ್ಯಕತೆ ಇಲ್ಲ. ಈಗ ಅದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅದನ್ನು ಯಾರೂ ನೋಡಿಲ್ಲ, ಅದನ್ನು ಟ್ರೆಜರಿಯಾಗಿ ಇಟ್ಟಿದ್ದೀವಿ. ಆ ಟ್ರೆಜರಿಯಿಂದ ಇವತ್ತು ಅದನ್ನು ಕ್ಯಾಬಿನೆಟ್ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರೆ ಅದನ್ನು ತರುವಂಥ ಕೆಲಸವನ್ನು ಮಾಡ್ತೀವಿ. ಜಾತಿ ಗಣತಿ ಬಗ್ಗೆ ಇವತ್ತು ಬರುತ್ತೆ ಅಂತ ಇದೆ. ಕ್ಯಾಬಿನೆಟ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ಜಾತಿ ಗಣತಿ ಯಾರೂ ನೋಡಿಲ್ಲ ಇದುವರೆಗೂ. ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ, ಆದರೆ ಅದರ ಮಾಹಿತಿ ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ. ಊಹೆ ಮಾಡಿಕೊಂಡು ಅದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ. ಆಮೇಲೆ ಜಾತಿ ಗಣತಿ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ ಮುಂದಕ್ಕೆ. ಒಂದ್ಸಲಿ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ
ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ. ಆಗ ಅದರಲ್ಲಿ ತಪ್ಪುಗಳಿದ್ರೆ ಕಾಮೆಂಟ್ ಮಾಡ್ಬೋದು, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಇಲ್ಲ ಲೋಪದೋಷಗಳಿದ್ರೆ ಸರ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಎಲ್ಲ ಅವಕಾಶಗಳು ಇರುತ್ತೆ. ಅದನ್ನು ನೋಡ್ದೇ ಕಾಮೆಂಟ್ ಮಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಜಾತಿ ಗಣತಿ ಬಗ್ಗೆ ಇವತ್ತು ಬರುತ್ತೆ ಅಂತ ಇದೆ, ಕ್ಯಾಬಿನೆಟ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಪ್ರತಿಯೊಬ್ಬ ಸಚಿವರುಗಳು ಕೂಡ ಪ್ರತಿಕ್ರಿಯೆ ಕೊಡ್ತಾ ಇದ್ದಿದ್ದನ್ನ ಗಮನಿಸ್ತಾ ಇದ್ವಿ. ಈ ವರದಿ ಒಳಗೆ ಏನಿದೆ ಅನ್ನೋದು ಗೊತ್ತಿಲ್ಲ. ಅಕಸ್ಮಾತ್ ಏನಾದ್ರು ಚರ್ಚೆಗಳಾಗಬೇಕು ಅಂತಂದರೆ ಚರ್ಚೆಗಳಾಗಲಿ, ಗೊಂದಲಗಳಿದ್ರೆ ಅದು ಬಗೆಹರಿಲಿ, ತಿದ್ದುಪಡಿ ಆಗಬೇಕು ಅಂತ ಅದ್ರ ಬಗ್ಗೆ ಕೂಡ ಯೋಚನೆ ಮಾಡೋಣ ಅಂತ. ಸೊ ಸದ್ಯ ಯಾವ ರೀತಿಯಾಗಿ ಒಂದು ಟೆನ್ಷನ್ಗೆ ಕಾರಣವಾಗ್ತಾ ಇದೆ ಇವತ್ತಿನ ಸಚಿವ ಸಂಪುಟ ಸಭೆ. ನಿತಿ, ಈಗ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಪ್ರಾರಂಭವಾಗಿದೆ. ಪ್ರಾರಂಭದ ಸಂದರ್ಭದಲ್ಲೇ ಜಾತಿ ಗಣತಿಯ ವರದಿಯ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ. 2 ಬಾಕ್ಸ್ಗಳನ್ನು, ಜಾತಿ ಜನಗಣತಿಯ ಸಮೀಕ್ಷಾ ವರದಿಗಳು ಇದ್ದಂತಹ 2 ಬಾಕ್ಸ್ಗಳನ್ನು ಸಿಬ್ಬಂದಿಗಳು ವಿಧಾನಸೌಧಕ್ಕೆ ತಂದಿದ್ರು, ಕ್ಯಾಬಿನೆಟ್ ಹಾಲ್ನಲ್ಲಿ ಇಟ್ಟಿದ್ರು. ಈಗ ಸಂಪುಟ ಸಭೆ ಪ್ರಾರಂಭ ಆಗ್ತಿದ್ದಾಗೆ ಅದನ್ನು ಎಲ್ಲ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಮುಂದೆ ಓಪನ್ ಮಾಡಲಾಯಿತು. ಓಪನ್ ಮಾಡಿದ ನಂತರ ಅದನ್ನು ಸಚಿವರ ಕೈಗೆ ಪ್ರತಿಗಳನ್ನು ನೀಡಲಾಗಿದೆ. ಪ್ರತಿಗಳನ್ನು ನೋಡಿ ಈಗ ಚರ್ಚೆಗಳು ಪ್ರಾರಂಭವಾಗಿದೆ. ಪರವಿರೋಧ ಚರ್ಚೆಗಳು ಈಗ ಶುರುವಾಗ್ತಾ ಇದೆ. ಯಾಕೆಂದರೆ ಸಾಕಷ್ಟು ಕುತೂಹಲ ಇತ್ತು. ಇದು ಮಹತ್ವವನ್ನು ಪಡ್ಕೊಂಡಿರುವಂತಹ ಕ್ಯಾಬಿನೆಟ್ ಇದು. ಇಲ್ಲಿಯವರೆಗೆ ಕಳೆದ 2 ವರ್ಷಗಳಿಂದಲೂ ಕೂಡ ಜಾತಿ ಜನಗಣತಿ ವರದಿಯನ್ನು ಈ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಲಾಗತ್ತೆ, ಮುಂದಿನ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಲಾಗತ್ತೆ ಅನ್ನುವಂತಹ ಹೇಳಿಕೆಗಳೇ ಬಂದಿತ್ತು. ಆದರೆ ಇಲ್ಲಿಯವರೆಗೂ ಕೂಡ ಆ ಒಂದು ಜೇನುಗೂಡಿಗೆ ಕಲ್ಲು ಹೊಡೆಯುವಂತಹ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿರಲಿಲ್ಲ. ಯಾಕೆಂದರೆ ಇದನ್ನು ನಾವು ಮಂಡನೆ ಮಾಡಿದ್ದೇ ಆದರೆ ಸಮುದಾಯಗಳ ವಿರೋಧವನ್ನು ಕಟ್ಕೊಳ್ಬೇಕಾಗತ್ತೆ, ಅವರ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ ಅನ್ನುವಂತಹ ಕಾರಣಕ್ಕೆ ಮುಖ್ಯಮಂತ್ರಿಗಳು ಕೂಡ ಇಲ್ಲಿಯವರೆಗೆ ಸೈಲೆಂಟ್ ಆಗಿದ್ದರು. ಆದರೆ ಚರ್ಚೆಗಳು ಮಾತ್ರ ನಡೀತಾ ಇತ್ತು. ಈಗ ಬರುತ್ತೆ, ಮುಂದೆ ಬರುತ್ತೆ, ಈಗ ಮಂಡಿಸ್ತಾರೆ ಅನ್ನುವಂಥ ಚರ್ಚೆಗಳು ಮಾತ್ರ ಇಲ್ಲಿಯವರೆಗೂ ಕೂಡ ಹಾಗೆ ಮುಂದುವರೆದುಕೊಂಡು ಬಂದಿತ್ತು. ಮೊನ್ನೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಯಾವಾಗ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಾರೆ, ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನು ಮಾಡ್ತಾರೆ, ಆ ಸಂದರ್ಭದಲ್ಲಿ ಈ ಜಾತಿ ಗಣತಿ ವರದಿಯ ಬಗ್ಗೆ ಅಲ್ಲಿ ಪ್ರಸ್ತಾಪವನ್ನು ಮುಂದೆ ಇಡ್ತಾರೆ. ನಾವು ಈ ರೀತಿಯಾಗಿ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಗಣತಿಯನ್ನು ಮಾಡಿಸಿದ್ದೇವೆ, ಅಹಿಂದ ಸಮುದಾಯಗಳಿಗೆ ಸಂಬಂಧಪಟ್ಟಂಥ ಒಂದು ಸಮೀಕ್ಷೆ, ಆ ಸಮುದಾಯಗಳಿಗೆ ನ್ಯಾಯವನ್ನು ಕೊಡುವಂತಹ ಅವಕಾಶ ಈಗ ಬಂದಿದೆ. ನಾವು ಈ ವರದಿಯನ್ನು ಮಾಡದೆ ಹೋದರೆ, ಯಾಕೆಂದರೆ 169 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿರುವಂತಹ ಈ ವರದಿಯನ್ನು ಅನುಷ್ಠಾನಕ್ಕೆ ತರದೇ ಹೋದರೆ ಮುಂದೆ ಬರುವಂತಹ ಯಾವ ಸರ್ಕಾರಗಳು ಕೂಡ ಈ ವರದಿಯನ್ನು ಕಣ್ಣೆತ್ತಿಯೂ ಕೂಡ ನೋಡೋದಿಲ್ಲ. ಹಾಗಾಗಿ ಈ ವರದಿಯನ್ನು ನಾವು ಅನುಷ್ಠಾನ ಮಾಡಿದರೆ ಪಕ್ಷಕ್ಕೆ ಯಾವ ರೀತಿಯಾದಂಥ ಲಾಭಗಳು ಆಗಬಹುದು. ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಹೈಂದ ಸಮುದಾಯಗಳು ಬಹುದೊಡ್ಡ ಸಂಖ್ಯೆಯಲ್ಲಿದೆ, ಜನಸಂಖ್ಯೆ ಬಹುದೊಡ್ಡ ಸಂಖ್ಯೆಯಲ್ಲಿದೆ. ದಲಿತ ಸಮುದಾಯ, ಅಲ್ಪಸಂಖ್ಯಾತರು, ಹಾಗೆ ಹಿಂದುಳಿದ ವರ್ಗಗಳು ಇಡೀ ದೇಶದಲ್ಲಿ ಯಾವುದೇ ರಾಜ್ಯಗಳಿಗೆ ಹೋದರೂ ಕೂಡ ಮೆಜಾರಿಟಿಯನ್ನು ಹೊಂದಿವೆ. ಎಲ್ಲ ಚುನಾವಣೆಯ ಮೇಲೂ ಕೂಡ ಅವುಗಳ ಪ್ರಭಾವ ಸಾಕಷ್ಟಿದೆ. ಇವತ್ತು ನಮ್ಮ ಬೆನ್ನ ಹಿಂದೆ ನಿಂತಿರುವಂಥದ್ದು ಅದೇ ಹೈಂದ ಸಮುದಾಯಗಳು. ಹಾಗಾಗಿ ನಾವು ಈ ಜಾತಿ ಗಣತಿಯನ್ನು ಜಾರಿ ಮಾಡಿದ್ದೇ ಆದರೆ ಅತಿ ಹೆಚ್ಚು ಇವತ್ತು ದಲಿತ ಸಮುದಾಯ ಇದೆ, ಅದರ ಕೆಳಗಡೆ ಅಲ್ಪಸಂಖ್ಯಾತರು ಮತ್ತು OBC ಸಮುದಾಯ, ಆ ನಂತರದಲ್ಲಿ ಬೇರೆ ಬೇರೆ ಸಮುದಾಯಗಳು ಕೂಡ ಇದೆ. ನಮ್ಮ ಬೆನ್ನೆಲುಬಾಗಿ ಇರುವಂತಹ ಈ 3 ಸಮುದಾಯಗಳು. ಹಾಗಾಗಿ ಇವರ ಒಂದು ಸಮೀಕ್ಷೆಯನ್ನು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಯಾವ ರೀತಿಯಾಗಿ ಇವರು ಹಿಂದುಳಿದಿದ್ದಾರೆ, ಅವರಿಗೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇ ಆದರೆ, ಅವರಿಗೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇ ಆದರೆ ಆ ಸಮುದಾಯಗಳನ್ನು ಮೇಲಕ್ಕೆ ಎತ್ತಬಹುದು. ಆ ಸಮುದಾಯಗಳನ್ನು ಮೇಲಕ್ಕೆತ್ತಿದರೆ ಅವರು ನಮ್ಮ ಸರ್ಕಾರವನ್ನು ನೆನಪಿಸ್ಕೊಳ್ತಾರೆ. ನಂತರ ಮುಂದೆ ದೇಶದಲ್ಲೂ ಕೂಡ ಇದು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ವಿಸ್ತರಣೆಯಾಗತ್ತೆ. ಈ ಒಂದು ಸಂದೇಶ ಅಲ್ಲಿಗೆ ರವಾನೆ ಆಗತ್ತೆ. ಆ ರಾಜ್ಯಗಳಲ್ಲೂ ಕೂಡ ಈ ಅಹಿಂದ ಸಮುದಾಯದ ಫ್ಯಾಕ್ಟರ್ ನಮಗೆ ವರ್ಕೌಟ್ ಆಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ರಾಹುಲ್ ಗಾಂಧಿ ಅವರ ಮುಂದೆ ಇಡ್ತಾರೆ. ಯಾವಾಗ ರಾಹುಲ್ ಗಾಂಧಿ ಅವರ ಮುಂದೆ ಈ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾರೆ, ಅದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಒಪ್ಪಿಗೆಯನ್ನು ಕೊಡ್ತಾರೆ. ಒಪ್ಪಿಗೆಯನ್ನು ಕೊಟ್ಟ ನಂತರ ಇವತ್ತು ಆ ಸಂಪುಟ ಸಭೆಯಲ್ಲಿ ಅದನ್ನು ಮುಖ್ಯಮಂತ್ರಿಗಳು ಮಂಡನೆಗೆ ತಂದಿದ್ದಾರೆ. ಇವತ್ತು ಚರ್ಚೆಗಳು ಆಗ್ತಾ ಇದೆ. ಪರವಿರೋಧ ಬಂದೇ ಬರುತ್ತೆ ಸಹಜವಾಗಿ. ಯಾಕೆಂದರೆ ಎಲ್ಲರೂ ಕೂಡ ಅದನ್ನು ಪರವಾಗಿ ಒಪ್ಕೊಳ್ಬೇಕು ಅನ್ನುವಂಥದ್ದಿಲ್ಲ, ಅಥವಾ ಎಲ್ಲರೂ ಕೂಡ ವಿರೋಧವನ್ನು ಮಾಡಬೇಕು ಅನ್ನೋದಿಲ್ಲ. ಕೆಲವು ಸಮುದಾಯಗಳ ನಾಯಕರಿಗೆ ಅದು ಪರವಾಗಿ ಇರಬಹುದು, ಕೆಲವು ಸಮುದಾಯದ ನಾಯಕರಿಗೆ ಅದು ವಿರೋಧವಾಗಿರ್ಬೋದು. ಇಲ್ಲಿ ವಿರೋಧವನ್ನು ಯಾರು ವ್ಯಕ್ತಪಡಿಸ್ತಾ ಇದ್ದಾರೆ, ಅವರು ಹೇಳ್ತಾ ಇರುವಂಥದ್ದು ಇಷ್ಟೇ, ವರದಿಯನ್ನು ವೈಜ್ಞಾನಿಕವಾಗಿ ಮಾಡಿಲ್ಲ, ಪ್ರತಿ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಸಮೀಕ್ಷೆಯನ್ನು ಮಾಡಿಲ್ಲ, ಆ ಕುಟುಂಬ ಸದಸ್ಯರ ವಿವರಗಳನ್ನು ಪಡ್ಕೊಂಡಿಲ್ಲ, ಅವರು ಯಾವ ಸಮುದಾಯಗಳಿಗೆ ಸೇರಿದವರು ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿಲ್ಲ. ಒಂದೊಂದು ಊರುಗಳಲ್ಲಿ ಕೆಲವು ಕಡೆಗಳಲ್ಲಿ ಮಾತ್ರ ಅವರು ಆ ಸಮೀಕ್ಷೆಯನ್ನು ಮಾಡಿ ಈ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ವೈಜ್ಞಾನಿಕವಾಗುತ್ತೆ,
ಹಾಗಾಗಿ ಮತ್ತೊಂದು ವೈಜ್ಞಾನಿಕವಾಗಿ ನೀವು ಸಮೀಕ್ಷೆಯನ್ನು ಮಾಡಿಸಿ, ಅಥವಾ ಕೇಂದ್ರ ಸರ್ಕಾರ 2026ರಲ್ಲಿ ಸಮೀಕ್ಷೆಯನ್ನು ಮಾಡಿಸುತ್ತೆ, ಜನಗಣತಿಯನ್ನು ಮಾಡುತ್ತೆ. ಆ ಸಂದರ್ಭದವರೆಗೆ ನೀವು ಕಾದು ನೋಡಿ, ನಂತರ ಆ ಒಂದು ಸಮೀಕ್ಷಾ ವರದಿಯನ್ನು ಮುಂದಿಟ್ಕೊಂಡು ನಾವು ಮುಂದುವರೆದಿದ್ದೇ ಆದರೆ ಅದು ಎಲ್ರಿಗೂ ಕೂಡ ನ್ಯಾಯವನ್ನು ಕೊಟ್ಟಂತಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ನಾಯಕರು ನೇರವಾಗಿಯೇ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೂ ಕೂಡ ಸಲಹೆಗಳನ್ನು ಕೊಟ್ಟಿದ್ದರು. ಹಾಗಾಗಿ ಇಲ್ಲಿಯವರೆಗೂ ಕೂಡ ಅದು ಹಾಗೆ ವರದಿ ಮಂಡನೆಯಾಗದೆ ಉಳ್ಕೊಂಡೇ ಬಂದಿತ್ತು. ಇವತ್ತು ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಒಪ್ಪಿಗೆಯ ನಂತರ ಮುಖ್ಯಮಂತ್ರಿಗಳು ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಅದರ ಲೆಕ್ಕಾಚಾರಗಳನ್ನು ಕೂಡ ಈಗಾಗಲೇ ನಾವು ಗಮನಿಸಿದ್ದೇವೆ. ಇಲ್ಲಿ ಪರವಾಗಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಇವತ್ತು ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ವರ್ಗಗಳ ಸಮುದಾಯಗಳಿಂದ ಆರಿಸಿ ಬಂದಂತಹ ಶಾಸಕರು ಮತ್ತು ಸಚಿವರು ಈ ವರದಿಯ ಪರವಾಗಿದ್ದಾರೆ. ಯಾಕೆಂದರೆ ನಮ್ಮ ಸಮುದಾಯ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿದೆ. ನಮಗೆ ರಾಜಕೀಯ ಸ್ಥಾನಮಾನಗಳು ಸರಿಯಾಗಿ ಸಿಗ್ತಾ ಇಲ್ಲ. ನಾವು ಇವತ್ತು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬಹಳಷ್ಟು ಹಿಂದಕ್ಕೆ ಹೋಗೋದಕ್ಕೆ ಇವತ್ತು ಈ ಕಾರಣವಾಗಿದೆ. ನಮ್ಮ ಸಮುದಾಯಗಳ ನಾಯಕರು ಇವತ್ತು ಸಣ್ಣ ಸಣ್ಣ ಸಮುದಾಯಗಳು ಕೂಡ ದಲಿತ ವರ್ಗದಲ್ಲೂ ಇದೆ, ಅಲ್ಪಸಂಖ್ಯಾತರಲ್ಲೂ ಇದೆ, OBC ವರ್ಗಗಳಲ್ಲೂ ಕೂಡ ಇದೆ. ಆ ಸಮುದಾಯಗಳಿಗೆ ಇನ್ನೂ ಕೂಡ ರಾಜಕೀಯ ಪ್ರಾತಿನಿಧ್ಯ ಇವತ್ತಿಗೂ ಕೂಡ ಸಿಗ್ತಾ ಇಲ್ಲ. ಆ ಸಮುದಾಯಗಳಲ್ಲಿರುವಂತಹ ಪ್ರಬಲ ವರ್ಗಗಳೇನಿದೆ ಆ ಸಮುದಾಯದ ನಾಯಕರಷ್ಟೇ ಇವತ್ತಿನವರೆಗೂ ಕೂಡ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸಮುದಾಯಗಳಲ್ಲೂ ಕೂಡ ಒಬ್ಬ ಶಾಸಕರಿದ್ದೀರೆ, ಆಗ ನಮ್ಮ ಸಮಸ್ಯೆಗಳ ಬಗ್ಗೆ ಅವರು ಬೆಳಕನ್ನು ಚೆಲ್ತಾರೆ, ಸರ್ಕಾರದ ಗಮನವನ್ನು ಸೆಳೆದು ನಮಗೆ ಪರಿಹಾರವನ್ನು ಕೊಡ್ತಾರೆ ಅನ್ನುವಂಥದ್ದು ಆ ಸಣ್ಣ ಸಣ್ಣ ಸಮುದಾಯಗಳಿಗೆ ಇರುವಂತಹ ನಿರೀಕ್ಷೆ. ಸೊ ಹೀಗಾಗಿ ಬಹಳಷ್ಟು ಜನ ಇವತ್ತು ಆ ವರದಿಯ ಪರವಾಗಿದ್ದಾರೆ. ಆದರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ವರದಿ ವೈಜ್ಞಾನಿಕವಾಗಿಲ್ಲ ಅನ್ನುವುದಷ್ಟೇ ಅಲ್ಲಿ ಅವರ ಮಾನದಂಡ. ಯಾಕೆಂದರೆ ಅವರು ಸಾರಾಸಗಟಾಗಿ ಆ ವರದಿಯನ್ನು ಏನು ತಿರಸ್ಕರಿಸ್ತಾ ಇಲ್ಲ, ವರದಿಯನ್ನು ಸರಿಯಾಗಿ ಮಾಡಿಲ್ಲ, ಸಮೀಕ್ಷೆಯನ್ನು ಸರಿಯಾಗಿ ಮಾಡಿಲ್ಲ, ಎಲ್ಲರ ಅಂಕಿಅಂಶಗಳನ್ನು ಅಲ್ಲಿ ಪಡ್ಕೊಂಡಿಲ್ಲ. ಹಾಗಾಗಿ ಈ ವರದಿಯನ್ನು ಎಷ್ಟರ ಮಟ್ಟಿಗೆ ನೀವು ಒಪ್ಕೊಳ್ಳೋದಕ್ಕೆ ಸಾಧ್ಯ? ಈಗಾಗಲೇ 10 ವರ್ಷಗಳಾಗಿದೆ ವರದಿಯನ್ನು ರೆಡಿ ಮಾಡಿ, 10 ವರ್ಷಗಳಾಗಿದೆ. ಕಾಂತರಾಜ್ ಅವರು OBC ಆಯೋಗದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ವರದಿಯನ್ನು ತಯಾರು ಮಾಡಲಾಗಿದೆ. ಈಗಾಗಲೇ ಜಯಪ್ರಕಾಶ್ ಹೆಗ್ಡೆ ಅವರು ಕೂಡ ಆಯೋಗದ ಅಧ್ಯಕ್ಷರಾಗಿ ಬಂದಂಥವರು. ಸೊ ಅಂಥ ಸಂದರ್ಭದಲ್ಲಿ ನೀವು 10 ವರ್ಷಗಳಿಂದ ಜನಸಂಖ್ಯೆ ಕೂಡ ಏರುಪೇರಾಗಿರುತ್ತೆ. ಇವತ್ತು ಬೇರೆ ಬೇರೆ ಸಮುದಾಯಗಳಲ್ಲೂ ಕೂಡ ಇವತ್ತು ಜನಸಂಖ್ಯೆ ಹೆಚ್ಚಾಗಿರಬಹುದು. ಸೊ ಇದನ್ನ ಗಮನದಲ್ಲಿಟ್ಕೊಂಡು ಈಗ ನೀವು ಕೇಂದ್ರ ಸರ್ಕಾರ ಮಾಡುವಂತಹ 2020ರ ಜನಗಣತಿಯನ್ನು ಆಧರಿಸಿ ನೀವು ಆ ಸಂದರ್ಭದಲ್ಲಿ ಬೇಕಾದರೆ ವರದಿಯನ್ನು ಮಂಡನೆ ಮಾಡಿ ಅನುಷ್ಠಾನಕ್ಕೆ ತನ್ನಿ ಅನ್ನುವಂಥ ಒಂದು ಆಗ್ರಹವನ್ನು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ಮಾಡ್ತಾ ಇದ್ದಾರೆ. ಇವತ್ತು ಸಂಪುಟ ಸಭೆಯಲ್ಲೂ ಕೂಡ ಅದೇ ಒತ್ತಡವನ್ನು ಅವರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಆದರೆ ಅದಕ್ಕೆ ಪ್ರಬಲವಾಗಿ ಇಲ್ಲ, ಮಾಡಲೇಬೇಕು ನೀವು, ನಮ್ಮ ಸಮುದಾಯಗಳು ಇವತ್ತು ತುಳಿತಕ್ಕೊಳಗಾಗಿವೆ, ಸಾಕಷ್ಟು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದೇವೆ, ನೀವು ಈ ಜನಗಣತಿ ವರದಿಯನ್ನು ಅನುಷ್ಠಾನ ಮಾಡಿದ್ದೇ ಆದರೆ ನಮ್ಮ ಸಮುದಾಯಗಳಿಗೆ ನ್ಯಾಯ ಸಿಗುತ್ತೆ, ನಮಗೂ ರಾಜಕೀಯ ಪ್ರಾತಿನಿಧ್ಯ ಕೂಡ ಹೆಚ್ಚಾಗುತ್ತೆ ಅನ್ನುವಂಥ ಡಿಮ್ಯಾಂಡನ್ನು ಆ ಕಡೆ ಮುನಿಯಪ್ಪ, ಶಿವರಾಜ್ ತಂಗಡಗಿ, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ನಾಯಕರು ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಚರ್ಚೆ ಮುಂದುವರೆದಿದೆ. ಚರ್ಚೆಯ ನಂತರ ಯಾವ ತೀರ್ಮಾನ ಹೊರಬೀಳುತ್ತೆ ನೋಡಬೇಕಾಗತ್ತೆ ನೀತಿ. ಓಕೆ ಶಿವ, ಈಗ ಯಾವುದೇ ನಿರ್ಧಾರಗಳಾದ್ರೂ ಕೂಡ ಸಮಸ್ಯೆ ಅಥವಾ ಸವಾಲುಗಳನ್ನೋದು ಖಂಡಿತವಾಗಿಯೂ ಕಾಂಗ್ರೆಸ್ಗೆ ಎದುರಾಗಬಹುದು. ಅದು ಅನುಷ್ಠಾನ ಬಂದ್ರೂ ಕೂಡ ಕೆಲವೊಂದಷ್ಟು ಪ್ರಬಲ ಸಮುದಾಯದವರು ತಿರುಗಿ ಬೀಳಬಹುದು, ಅಸಮಾಧಾನವನ್ನು ವ್ಯಕ್ತಪಡಿಸಬಹುದು. ಅಕಸ್ಮಾತ್ ಅನುಷ್ಠಾನ ಆಗಲಿಲ್ಲ ಅಂತ ಅಂದ್ರೂ ಕೂಡ ವಿರೋಧ ಪಕ್ಷದವರು ಅದನ್ನು ಅಸ್ಥಿರವಾಗಿ ಬಳಕೆ ಮಾಡ್ಕೊಳ್ಬಹುದು. ಮಾಡ್ತೀವಿ ಅಂತ ಹೇಳಿದ್ರು, ಬಟ್ ಮಾಡಲಿಲ್ಲ, ಹಿಂದೆ ಸರಿದು ಬಿಟ್ರು ಅಂತ ಕಾಂಗ್ರೆಸ್ಸಿಗೆ ಅದು ಮುಜುಗರ ಕೂಡ ಆಗಬಹುದು. ಹಾಗಾಗಿ ಎರಡೂ ತುಂಬಾ ಚೆನ್ನಾಗಿ ಕಾಂಗ್ರೆಸ್ನ ನಾಯಕರುಗಳು ಅರ್ಥ ಮಾಡ್ಕೊಂಡಂಗೂ ಇದ್ದಾರೆ, ಬ್ಯಾಲೆನ್ಸ್ ಮಾಡಬೇಕಾದಂತ ಅನಿವಾರ್ಯತೆ ಪರಿಸ್ಥಿತಿಯಲ್ಲೂ ಕೂಡ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ನಾಯಕರುಗಳು ಇದನ್ನು ಹೇಗೆ ಸರಿದೂಗಿಸ್ಕೊಂಡು ಹೋಗಬಹುದು, ಸವಾಲುಗಳಿಗೆ ಏನೇನು ಎದುರು ಆಗಬಹುದು ಈ ಮಟ್ಟದಲ್ಲಿ ಅಂತ ಶಿವು? ನೀತಿ ಸಹಜವಾಗಿ ಇವತ್ತು ಈ ಒಂದು ಜನಗಣತಿ ವರದಿ ಏನಿದೆ ಇವತ್ತು ಮಂಡನೆ ಮಾಡಿರುವಂಥದ್ದೇ ಜೇನುಗೂಡಿಗೆ ಕಲ್ಲನ್ನು ಹೊಡೆದ ಹಾಗೆ. ಸೊ ಹಾಗಾಗಿ ಇಲ್ಲಿ ಪರವಿರೋಧ ಚರ್ಚೆಗಳು ಒಳಗಡೆ ಆಗೋದು ಒಂದು ಕಡೆ, ಮತ್ತೊಂದು ಕಡೆ ಇದರ ಎಫೆಕ್ಟ್ ಯಾವ ರೀತಿ ಆಗುತ್ತೆ ಅಂತ ರಾಜ್ಯದಲ್ಲಿರುವಂತಹ ಬೇರೆ ಬೇರೆ ಸಮುದಾಯಗಳ ಮೇಲೂ ಕೂಡ ಇದರ ಒಂದು ಎಫೆಕ್ಟ್ ಹೋಗುತ್ತೆ. ಅಲ್ಲಿರುವಂತಹ ಮುಖಂಡರುಗಳು ಆ ಸಮುದಾಯವನ್ನು ಬಡಿದೆಬ್ಬಿಸುವಂಥ ಒಂದು ಪ್ರಯತ್ನವನ್ನು ಮಾಡಲಿದ್ದಾರೆ. ವರದಿಯನ್ನು ನೀವೇನಾದರೂ ಇವತ್ತು ಅಕ್ಸೆಪ್ಟ್ ಮಾಡಿದ್ದೇ ಆದರೆ, ಮುಂದಿನ ದಿನಗಳಲ್ಲಿ ನಾವು ಅನುಷ್ಠಾನ ಮಾಡ್ತೇವೆ ಅಂತೇಳಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೇ ಆದರೆ, ಆಗ ಒಕ್ಕಲಿಗ ಸಮುದಾಯ, ಆ ಲಿಂಗಾಯತ ಸಮುದಾಯದ ವಿರೋಧವನ್ನು ಕಟ್ಕೊಳ್ಬೇಕಾಗತ್ತೆ. ನಾಳೆಯಿಂದಲೇ ಅವರು ಪ್ರತಿಭಟನೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಕಡೆ ವರದಿಯನ್ನು ನೀವು ಅಕ್ಸೆಪ್ಟ್ ಮಾಡಲಿಲ್ವಾ, ಅದನ್ನು ಏನಾದರೂ ನೀವು ತಿರಸ್ಕರಿಸಿದ್ರಾ,
ಆಗ ಈ ಅಹಿಂದ ಸಮುದಾಯಗಳ ನಾಯಕರು ಮತ್ತು ಆ ಸಮುದಾಯದ ಅವಕೃಪೆಗೆ ಒಳಗಾಗಬೇಕಾಗತ್ತೆ, ಅವರ ವಿರೋಧಕ್ಕೆ ಗುರಿಯಾಗಬೇಕಾಗತ್ತೆ. ಆ ಸಮುದಾಯಗಳು ಕೂಡ ಸರ್ಕಾರದ ಮೇಲೆ ನಿರಂತರವಾಗಿ ಒತ್ತಡವನ್ನು ತರುವಂಥ ಒಂದು ಪ್ರಯತ್ನವನ್ನು ಮಾಡಲಿದ್ದಾರೆ. ಅವರು ಕೂಡ ಬೀದಿಗಿಳಿಯುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಇಲ್ಲಿ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಬ್ಯಾಲೆನ್ಸ್ ಮಾಡಿ ಒಂದು ಸದನ ಸಮಿತಿಯನ್ನು ಏನಾದರೂ ಸರ್ಕಾರ ರಚನೆ ಮಾಡುತ್ತಾ ಮುಂದೆ 6 ತಿಂಗಳವರೆಗೆ ಮತ್ತೊಮ್ಮೆ ಅಥವಾ ವೈಜ್ಞಾನಿಕವಾಗಿ ಏನಾದರೂ ಸಮೀಕ್ಷೆಯನ್ನು ಮಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡುತ್ತಾ, ಅಥವಾ 2026ರವರೆಗೆ ಇದನ್ನು ಹಾಗೇ ಪೆಂಡಿಂಗ್ ಇಡೋಣ, ನಂತರದಲ್ಲಿ ಕೇಂದ್ರ ಸರ್ಕಾರದ ಜಾತಿ ಜನಗಣತಿ ವರದಿ ಬರಲಿ, ಅದರ ಆಧಾರದ ಮೇಲೆ ನಾವು ಮುಂದೆ ತೀರ್ಮಾನವನ್ನು ತೆಗೆದುಕೊಳ್ಳೋಣ ಅನ್ನುವಂಥ ನಿರ್ಧಾರಕ್ಕೆ ಇವತ್ತಿನ ಸಂಪುಟ ಸಭೆ ಬರುತ್ತಾ, ಇದನ್ನು ನೋಡಬೇಕಾಗತ್ತೆ. ಇಲ್ಲಿ ಯಾವ ತೀರ್ಮಾನ ಹೊರಬಿದ್ದರೂ ಕೂಡ ಅಲ್ಲಿ ಆಕ್ಷೇಪ ವಿರೋಧಗಳು ಎದುರಾಗೇ ಆಗತ್ತೆ. ಯಾರಿಗೆ ಅನುಷ್ಠಾನ ಮಾಡಿದರೆ ಯಾರಿಗೆ ಲಾಭ ಆಗುತ್ತೆ ಅವರು ಸೈಲೆಂಟ್ ಆಗಬಹುದು, ಸರ್ಕಾರವನ್ನು ಅಭಿನಂದಿಸಬಹುದು, ಕೃತಜ್ಞತೆಗಳನ್ನು ಸಲ್ಲಿಸಬಹುದು. ಆದರೆ ಯಾರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ನಮ್ಮ ಸಮುದಾಯಗಳಿಗೆ ಎನ್ನುವಂಥ ಆಕ್ರೋಶ ಬರುತ್ತೆ, ಅವರು ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂಥದ್ದು ಸಾಧ್ಯ ಇರುತ್ತೆ. ಸೊ ಹಾಗಾಗಿ ಎಲ್ಲವನ್ನೂ ಕೂಡ ಅಳೆದು ತೂಗಿ ನೋಡಿ ಲೆಕ್ಕಾಚಾರವನ್ನು ಹಾಕಿ ಈ ಸಂದರ್ಭದಲ್ಲಿ ಒಂದು ಸಮ್ಮತವಾದಂಥ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಬೇಕಾಗತ್ತೆ, ಮುಖ್ಯಮಂತ್ರಿಗಳು ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಸಂಪುಟ ಸಭೆಯಲ್ಲಿ ಏನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲವನ್ನು ಪಡಿತಾ ಇದೆ. ನೀತಿ ಫೈನ್, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ ವಿಶ್ಲೇಷಣೆಗಾಗಿ.